ಕಿಶೋರ್ ಸಂಯುಕ್ತ ಪ್ರೌಢಶಾಲೆಯ 2003-2004ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಲೇಖನಿ ಸಾಮಗ್ರಿಗಳು ವಿತರಣಾ ಕಾರ್ಯಕ್ರಮ. ಚೇಳೂರು ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಪಸುಪುಲವಾರಪಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕಿಶೋರ್ ಸಂಯುಕ್ತ ಪ್ರೌಢಶಾಲಾ 2003-2004ನೇ ಸಾಲಿನ ವಿದ್ಯಾರ್ಥಿಗಳಾದ ವಿ ಶ್ರೀನಿವಾಸ್, ಎನ್ ಅಮರನಾಥ, ವೆಂಕಟಶಿವಾರೆಡ್ಡಿ, ಚೌಡರೆಡ್ಡಿ ಇತರೆ ಗೆಳೆಯರ ಬಳಗದವರು ಮಕ್ಕಳಿಗೆ ಉಚಿತವಾಗಿ ಲೇಖನಿ ಪುಸ್ತಕಗಳು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು CRP ವಿಜಯಕುಮಾರ್, ಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯಲು, ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿಕ್ಷಕರು ಆಯೋಜಿಸಿದ್ದರು. ಕಾರ್ಯಕ್ರಮದ ಕುರಿತು CRP ವಿಜಯಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಿತವಚನ ತಿಳಿಸಿದರು. ಪ್ರಾಸ್ತಾವಿಕವಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಸತ್ಯನಾರಾಯಣರವರು ಮಕ್ಕಳಿಗೆ ಕಲಿಕೆಯ ಮಹತ್ವದ ಬಗ್ಗೆ ತಿಳಿಸಿದರು. ನಂತರ ಶಾಲಾ ಮುಖ್ಯ ಶಿಕ್ಷಕ ಆಂಜನೇಯಲು ಮಕ್ಕಳಿಗೆ ವಿದ್ಯೆಯ ಮಹತ್ವದ ಬಗ್ಗೆ ತಿಳಿಸಿದರು. ಹಾಗೆಯೇ ಹಳೆ ವಿದ್ಯಾರ್ಥಿ ವಿ ಶ್ರೀನಿವಾಸ್ ತಮ್ಮ ನೆಚ್ಚಿನ ಶಿಕ್ಷಕರಾದ ವಿ ರಾಮಚಂದ್ರರವರನ್ನು ನೆನೆದು ಭಾವುಕರಾಗಿ ಅವರ ಸಲಹೆ ಸೂಚನೆಗಳ ಮೇರೆಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ CV ನರಸಿಂಹಪ್ಪ, ಶಿಕ್ಷಕರಾದ ಲಕ್ಷ್ಮೀನಾರಾಯಣ, ಚೇಳೂರು ಸೇವಾ ಸಮಿತಿಯ ಕನ್ವೀನರ್ ಶಿವಶಂಕರ್ ರೆಡ್ಡಿ, ಇತರೆ ಎಲ್ಲ ಪದಾಧಿಕಾರಿಗಳು ಹಾಗೂ ಅತಿಥಿ ಶಿಕ್ಷಕರು, ಪೋಷಕರು, ಮಕ್ಕಳು ಹಾಜರಿದ್ದರು. ಹಸೀನರಾಗಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಆಂಜನೇಯ ಸರ್ ಅವರೇ ಹಾಗೂ ಸಹ ಶಿಕ್ಷಕರಾದಂಥ ಶ್ರೀಯುತ ಲಕ್ಷ್ಮಣ ಸರ್ ಅವರೇ ಹಾಗೂ ಈ ಶಾಲೆಯ ಶ್ರೇಯೋಭಿವೃದ್ಧಿರು ಮಾರ್ಗದರ್ಶಕರು ಹಿರಿಯರು ಆಗಿರುವಂಥ ಸನ್ಮಾನ್ಯ VSN ಸರ್ ಅವರೇ ಹಾಗೂ ನಮ್ಮ CV ಸರ್ ಅವರೇ ಹಾಗೂ ಸಾಯಿ ಸಮಿತಿಯ ಕನ್ವೀನರ್ ಲಕ್ಷ್ಮಣ ಶಿವಶಂಕರ್ ರೆಡ್ಡಿ ಅವರೇ ಹಾಗೂ ಎಲ್ಲ ಸಾಯಿ ಭಕ್ತರೇ ಹಾಗೂ 2004-5ನೇ ಸಾಲಿನ ಎಲ್ಲ 3-4ನೇ ಸಾಲಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ, ಇವಾಗಲೂ ಕೂಡ ಇವತ್ತು ನಾವು ಸಂತೋಷ ಪಡುವಂತ ಒಂದು ದಿನ. ಯಾಕಂದ್ರೆ ಆ ಸ್ವಾಮಿಯ ಆಶೀರ್ವಾದ ಸದಾ ಪ್ರತಿ ವರ್ಷ ಕೂಡ ನಮಗೆ ಸಿಗ್ತಾ ಇದೆ. ಈ ಸೇವೆ ಸಿಗೋದಕ್ಕೆ ನಾವೆಲ್ಲ ಕೂಡ ಪುಣ್ಯವಂತರು, ಧನ್ಯವಂತರು ಅಂದ್ಕೊಂಡಿದ್ದೇವೆ. ಪ್ರತಿ ಸಾರಿ ಪ್ರತಿ ವರ್ಷ ಕೂಡ ನಾವು ಮರ್ತೋಗಿದ್ರು ಕೂಡ ನಮ್ಮ ಸಿನನ ತಕ್ಷಣ ಫೋನ್ ಮಾಡಿ, ಸರ್ ನಮ್ಮ ಸಾಯಿ ವಿದ್ಯಾಜ್ಯೋತಿ ಶಾಲೆಗೆ ನಾವು ಕೊಡುಗೆಯನ್ನ ಕೊಡ್ತಾ ಇದೀವಿ ಸರ್, ಕಲಿಕಾ ಸಾಮಗ್ರಿಯನ್ನು ಒದಗಿಸ್ತಾ ಇದೀವಿ ಅಂತಾರೆ. ಬಹಳ ಸಂತೋಷ ಆಗುತ್ತೆ. ಇವತ್ತು ನನಗೆ ಬೆಂಗಳೂರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡ್ಕೊಂಡು ಸ್ವಾಮಿ ಕಾರ್ಯಕ್ರಮ ಬರಲೇಬೇಕು ಅನ್ನೋ ದೇಶಕ್ಕೆ ಬಂದೆ. ಯಾಕಂದ್ರೆ ಆ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಸಾಯಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಮಿತ್ರರನ್ನ, ಎಲ್ಲ ಪ್ರೀತಿಯ ನನ್ನ ಮುದ್ದು ಮಕ್ಕಳೇ, ನಮ್ಮ SGM ಸದಸ್ಯರೇ ಮತ್ತು ಗೆಸ್ಟ್ ಟೀಚರ್ಸು ಮತ್ತು ಪೋಷಕರು. GHPS ಪಶುಪುಲಾರಪಲ್ಲಿ ಶಾಲೆ ನಾವು ಅಂದುಕೊಂಡ ಹಾಗೆ ಒಂದು ಉತ್ತಮ ಇಡೀ ಜಿಲ್ಲೆಯಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಒಂದು ಶಾಲೆ. ಇದು ಎರಡನೇ ಮಾತಿಲ್ಲ. ವಿಶೇಷವಾಗಿ ಈ ಎಲ್ಲ ಹಂತಕ್ಕೆ ಬರಬೇಕು ಅಂತ ಹೇಳಿದರೆ ಅಲ್ಲಿನ ಆ ಸ್ಥಿತಿಯಲ್ಲಿ ಶಾಲೆಯ ಒಂದು ಅಧೋಗತಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದನ್ನು ಒಂದು ಮಿಂಚಿನಂತೆ ಶಿಕ್ಷಕರು ಅದಕ್ಕೆ ಭರವಸೆ ಅಥವಾ ಕೈಗೊಟ್ಟು ಈ ಕೆಲಸ ಮಾಡಿರ್ತಕ್ಕಂಥ ದಿಸೆಯಲ್ಲಿ ವಿಶೇಷವಾಗಿ ನಮ್ಮ VSN ಸರ್ ಅವರು ಮತ್ತು ಲಕ್ಷ್ಮಣರವರು ಇವರ ಎತ್ತರು ಕೂಡ ಜೋಡಿ ಎತ್ತುಗಳಿದ್ದಾರೆ. ಯಾಕಂತ ಹೇಳಿದರೆ ಕನಿಷ್ಠ 13-16 ಸ್ಟ್ರೆಂತ್ಗಿರ್ತಕ್ಕಂಥ ಶಾಲೆಯನ್ನು ಈ ದಿವಸ 50-60 ಮಕ್ಕಳಿಗೆ ತಂದಿಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ VSN ಸರ್ ಅವರಿಗೂ ಮತ್ತು ಲಕ್ಷ್ಮಣರವರಿಗೂ ಸಲ್ಲತ್ತೆ. ಇದು ಎರಡನೇ ಮಾತಿಲ್ಲ. ಇದು ಇಲಾಖೆಗೂ ಕೂಡ ಇದಕ್ಕೆ ಆಭಾರಿಯಾಗಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋದಕ್ಕೆ 1 ನಿಮಿಷವನ್ನು ಕಾಲಾವಕಾಶವನ್ನು ತಗೊಳ್ತೇನೆ. ಈಗ ಸಾಯಿ ಏನದು ಟೈಟಲ್, ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ನಾವು ಮತ್ತು ನೀವೆಲ್ಲ ಮಾಡಿಕೊಂಡಿರ್ತಕ್ಕಂಥ ಪುಣ್ಯ.
ಹಾಗಾಗಿ ಎಲ್ಲ ಮಕ್ಕಳಿಗೂ ಈ ಅವಕಾಶ ಇಲ್ಲ, ಎಲ್ಲ ಮಕ್ಕಳಿಗೂ ಅದೃಷ್ಟ ಇಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಗೈಡೆನ್ಸ್ ಕೊಡ್ತಕ್ಕಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು ಎಲ್ಲ ಶಾಲೆಗಳಿಗೂ ಮೀಸಲಿಟ್ಟಿಲ್ಲ. ವಿಶೇಷವಾಗಿ ಅದರಲ್ಲಿ ನಾವು ಋಣಿಗಳು, ನಮಗೆ ಜವಾಬ್ದಾರಿ ಇದೆ, ನಾವು ಅದೃಷ್ಟವಂತರು. ಎಲ್ಲ ಕಡೆ ಅದೃಷ್ಟ ಬರೋಲ್ಲ, ಎಲ್ಲರಿಗೂ ಬರೋದಿಲ್ಲ, ಕೆಲವರು ಮಾತ್ರ ಸೀಮಿತ. ಅಂಥದ್ರಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಲೆಯನ್ನು ವಿದ್ಯಾಜ್ಯೋತಿ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡು ಈ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ಮಕ್ಕಳೇ. ಹಾಗಾಗಿ ಆ ಮಕ್ಕಳಲ್ಲೂ ಕೂಡ ಶ್ರೀ ಸತ್ಯ ಸಾಯಿಬಾಬಾ, ಪುಟ್ಟಪರ್ತಿಯ ಸತ್ಯ ಸಾಯಿರವರ ಒಂದು ತತ್ವಗಳನ್ನು ಆಧರಿಸಿ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು, ಉಚಿತ ಲೇಖನ ಸಾಮಗ್ರಿಗಳನ್ನು ನೀಡುವುದರ ಮುಖೇನ ಮಕ್ಕಳಲ್ಲಿ ವಿಶೇಷವಾಗಿ ಈ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕಲಿಕೆ ಆಗಬೇಕು, ಜ್ಞಾನಿಗಳಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಬೆಳಿಬೇಕು ಅಂತಕ್ಕಂಥದ್ದು ಸಾಯಿ ಚಿಂತನೆ. ಹಾಗಾಗಿ ಸಾಯಿರವರು ಒಂದು ಕಡೆ ಹೇಳ್ತಾರೆ, ಲವ್ ಫಾರ್ ಆಲ್, ಸರ್ವ್ ಫಾರ್ ಆಲ್. ಏನದರ ಅರ್ಥ? ಎಲ್ಲರನ್ನ ಪ್ರೀತಿ ಮಾಡಬೇಕು. ಜೋರ ಸೌಂಡ್ ಬರಲಿಲ್ಲ. ಓಂ ಶ್ರೀ ಸಾಯಿರಾಮ್. ಮಾತಾಡುವಾಗ ಸೈಲೆಂಟಾಗಿ ಕೂತ್ಕೊಳ್ಳಿ, ಓಕೆ? ಈ ದಿನ 2026-27ನೇ ಸಾಲಿನಲ್ಲಿ ನಮ್ಮ ಸಾಯಿ ಸೇವಾ ಸಂಸ್ಥಾ ವತಿಯಿಂದ ವಿದ್ಯಾಜ್ಯೋತಿ ಶಾಲೆ ಅಂತ ಇದನ್ನು ಗುರುತಿಸಿದ್ದೀವಿ. ಸಾಯಿ ಸಂಸ್ಥೆಯಿಂದ ಬರೋದಕ್ಕಿಂತ ಮೊದಲೇ 2003 ಮತ್ತು 4ನೇ ಸಾಲು ಹಳೆ ವಿದ್ಯಾರ್ಥಿಗಳು ಅಂದರೆ ಕಿಶೋರ್ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಅಲ್ಲಿನ ಗುರುಗಳ ಒಂದು ಉಪದೇಶದ ಆದೇಶಾನುಸಾರ ಅವರು ಹೇಳಿರ್ತಕ್ಕಂಥ ಇದನ್ನು ಯಾವುದೇ ರೀತಿಯಲ್ಲಿ ಮರೀದಿರ ಸೇವೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ